ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕಾದಲ್ಲಿ ಜೋ ಬೈಡನ್ ಅಧಿಕಾರಾವಧಿ ಮುಕ್ತಾಯವಾಗ್ತಾ ಇದೆ. ಹೀಗೆ ಅಧಿಕಾರದಿಂದ ಕೆಳಗಿಳಿಯುವ ಮುನ್ನ ಬೈಡನ್ ಕೆಲವೊಂದು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ನ್ಯೂಕ್ಲಿಯರ್ ಎನರ್ಜಿಯ ವಿಚಾರ ಕೂಡ ಒಂದು. ಅದೇನು ಅನ್ನೋದನ್ನ ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ. ರಷ್ಯಾ, ಚೀನಾ ಹಾಗೂ ಉತ್ತರ ಕೊರಿಯಾ ದೇಶಗಳ ವಿಚಾರವಾಗಿ ಅಮೆರಿಕ ತಾನೇ ಮಾಡಿಕೊಂಡಿದ್ದ ಕೆಲವೊಂದು ನಿಯಮಗಳನ್ನು ಸಡಿಲಿಕೆ ಮಾಡಿತ್ತು. ಇದೀಗ ಇದಕ್ಕೆ ಉತ್ತರ ಎಂಬಂತೆ ರಷ್ಯಾ ಕೂಡ ತನ್ನ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ನ್ಯೂಕ್ಲಿಯರ್ ಬಾಂಬ್ನ ವಿಚಾರವಾಗಿ ದೊಡ್ಡ ಮಟ್ಟದ ಬದಲಾವಣೆಗಳನ್ನು ಮಾಡಿದೆ. ಯಾವೆಲ್ಲ ಸಂದರ್ಭದಲ್ಲಿ ನ್ಯೂಕ್ಲಿಯರ್ ವೆಪನ್ ಅನ್ನು ಬಳಕೆ ಮಾಡಬಹುದು ಅನ್ನುವ ಬಗ್ಗೆ ಕೆಲವೊಂದು ಬದಲಾವಣೆಗಳನ್ನು ತರೋದಕ್ಕೆ ರಷ್ಯಾ ಮುಂದಾಗಿದೆ. ಅಲ್ಲಿಗೆ ರಷ್ಯಾ ಉಕ್ರೇನ್ ಮೇಲೆ ನ್ಯೂಕ್ಲಿಯರ್ ವೆಪನ್ ಅನ್ನು ಯಾವ ಸಂದರ್ಭದಲ್ಲಿ ಕೂಡ ಬಳಕೆ ಮಾಡಬಹುದು ಅನ್ನುವ ಸಣ್ಣದೊಂದು ಮುನ್ಸೂಚನೆ ಸಿಕ್ಕಿದೆ. ಹೀಗೆ ರಷ್ಯಾ ಇಂಥದ್ದೊಂದು ಬದಲಾವಣೆಗೆ ಮುಂದಾದರೆ ಅತ್ತ ಅಮೆರಿಕ ಉಕ್ರೇನ್ ಹೆಗಲಲ್ಲಿ ಬಂದೂಕು ಇಟ್ಟು ರಷ್ಯಾದ ಮೇಲೆ ಗುಂಡು ಹಾರಿಸಲು ಮುಂದಾಗಿದೆ. ರಷ್ಯಾದ ಪ್ರಮುಖ ನಗರಗಳಿಗೆ ನುಗ್ಗಿ ಹೊಡೆಯುವ ಶಕ್ತಿಶಾಲಿ ಮಿಸೈಲ್ಗಳನ್ನು ಉಕ್ರೇನ್ಗೆ ಕೊಡೋದಕ್ಕೆ ಅಮೆರಿಕ ನಿರ್ಧಾರ ಮಾಡಿದೆ. ಅಮೆರಿಕದ ಈ ನಿರ್ಧಾರ ಸಹಜವಾಗಿಯೇ ಪುಟಿನ್ ಕೋಪ ನೆತ್ತಿಗೇರುವಂತೆ ಮಾಡಿದೆ. ಅಷ್ಟಕ್ಕೂ ರಷ್ಯಾ ನ್ಯೂಕ್ಲಿಯರ್ ವೆಪನ್ ವಿಚಾರದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ಮಾಡಿಕೊಳ್ಳಲು ಹೊರಟಿದೆ, ಈ ಬದಲಾವಣೆಯಿಂದ ಉಕ್ರೇನ್ ವಿರುದ್ಧದ ಯುದ್ಧದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ, ಅಮೆರಿಕ ಉಕ್ರೇನ್ಗೆ ಡೆಡ್ಲಿ ವೆಪನ್ಗಳನ್ನು ಕೊಡಲು ಮುಂದಾಗಿದ್ದು ಯಾಕೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅಮೆರಿಕ ಹಾಗೂ ರಷ್ಯಾ ಒಂದು ರೀತಿ ಹಾವು ಮುಂಗುಸಿ ಇದ್ದಂತೆ, ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಅಮೆರಿಕ ಹಾಗೂ ರಷ್ಯಾ ನಡುವೆ ಶೀತಲ ಸಮರ ನಡೆಯುತ್ತಲೇ ಇದೆ. ಈ ಶೀತಲ ಸಮರದ ನಡುವೆ ಅಮೆರಿಕ ಇತ್ತೀಚೆಗೆ ನ್ಯೂಕ್ಲಿಯರ್ ವೆಪನ್ ಬಳಕೆಯ ವಿಚಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಂದಿತ್ತು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಎರಡನೇ ಮಹಾಯುದ್ಧದ ನಂತರ ನ್ಯೂಕ್ಲಿಯರ್ ವೆಪನ್ನ ಬಳಕೆಯ ವಿಚಾರದಲ್ಲಿ ಬಲಿಷ್ಠ ದೇಶಗಳು ತಮಗ್ ತಾವೇ ಕೆಲವೊಂದು ನಿಯಮಗಳನ್ನು ಮಾಡಿಕೊಂಡಿದ್ದಾವೆ. ಅತ್ಯಂತ ಹೀನ ಪರಿಸ್ಥಿತಿಯಲ್ಲೂ ಕೂಡ ನ್ಯೂಕ್ಲಿಯರ್ ವೆಪನ್ ಬಳಕೆಯಾಗಬಾರದು ಅನ್ನೋದು ಇದರ ಹಿಂದಿನ ಉದ್ದೇಶ. ಒಂದು ವೇಳೆ ಬಳಕೆ ಮಾಡೋದಾದ್ರೂ ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನುವ ಬಗ್ಗೆ ನಿಯಮಗಳನ್ನ ಅಮೆರಿಕ ಸೇರಿದಂತೆ ಹಲವು ದೇಶಗಳು ಮಾಡಿಕೊಂಡಿದ್ದವು. ಆದರೆ ಇತ್ತೀಚೆಗೆ ಅಮೆರಿಕ ಈ ನಿಯಮದಲ್ಲಿ ಕೆಲವೊಂದು ಸಡಿಲಿಕೆಗಳನ್ನ ಮಾಡಿತ್ತು. ಅಮೆರಿಕ ಇಂಥದ್ದೊಂದು ನಿರ್ಧಾರ ಮಾಡುತ್ತಿದ್ದಂತೆ ಇದೀಗ ರಷ್ಯಾ ಕೂಡ ನ್ಯೂಕ್ಲಿಯರ್ ವೆಪನ್ ಬಳಕೆಯ ವಿಚಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಂಡಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಒಂದು ವೇಳೆ ನ್ಯೂಕ್ಲಿಯರ್ ವೆಪನ್ ಬಳಕೆ ಮಾಡೋದೇ ಆದರೆ ಯಾವುದೇ ದುರ್ಬಲ ದೇಶದ ಮೇಲೆ, ಅಂದರೆ ನ್ಯೂಕ್ಲಿಯರ್ ವೆಪನ್ ಇಲ್ಲದ ದೇಶದ ಮೇಲೆ ಬಳಕೆ ಮಾಡಬಾರದು ಅಂತ ರಷ್ಯಾ ನಿಯಮ ಹಾಕಿಕೊಂಡಿತ್ತು. ಈ ನಿಯಮ ಇರೋದ್ರಿಂದ ರಷ್ಯಾ ಉಕ್ರೇನ್ನ ಮೇಲೆ ನ್ಯೂಕ್ಲಿಯರ್ ವೆಪನ್ ಅನ್ನ ಬಳಕೆ ಮಾಡುವಂತಿರಲಿಲ್ಲ. ರಷ್ಯಾಗೆ ಹೋಲಿಸಿದ್ರೆ ಉಕ್ರೇನ್ ದುರ್ಬಲ ದೇಶ. ಹೀಗಾಗಿ ರಷ್ಯಾ ಮಾಡಿಕೊಂಡಿರುವ ನಿಯಮ ಅದಕ್ಕೆ ಅಡ್ಡ ಬರ್ತಾ ಇತ್ತು. ಆದರೆ ಈಗ ಈ ನಿಯಮದಲ್ಲಿ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ರಷ್ಯಾ ಮುಂದಾಗಿದೆ. ಹಾಗಾದ್ರೆ ರಷ್ಯಾ ಉಕ್ರೇನ್ನ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡುತ್ತಾ ಅಂತ ಕೇಳಿದ್ರೆ ಅದು ಅಷ್ಟು ಸುಲಭದಲ್ಲಿ ಸಾಧ್ಯವಿಲ್ಲ. ಮೊದಲನೇದಾಗಿ ರಷ್ಯಾಗೆ ಈ ಹಿಂದಿನ ಶಕ್ತಿ ಈಗ ಇಲ್ಲ. ಎರಡನೇದಾಗಿ ಒಂದು ವೇಳೆ ನ್ಯೂಕ್ಲಿಯರ್ ದಾಳಿ ಮಾಡಿದ್ರೆ ಇಡೀ ಜಗತ್ತಿನ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತೆ. ಭಾರತ ಕೂಡ ಇದನ್ನ ಸಹಿಸೋದಿಲ್ಲ. ಎಷ್ಟೇ ಆಪ್ತ ದೇಶವಾದರೂ ನ್ಯೂಕ್ಲಿಯರ್ ದಾಳಿಯ ವಿಚಾರದಲ್ಲಿ ವಿರೋಧ ಮಾಡಲೇಬೇಕಾಗುತ್ತೆ. ಹೀಗಾಗಿ ರಷ್ಯಾ ಮೊದಲು ತಾನೇ ಮಾಡಿಕೊಂಡಿರುವ ನಿಯಮದಲ್ಲಿ ಬದಲಾವಣೆ ಮಾಡುತ್ತೆ. ಹೊಸ ನಿಯಮಗಳನ್ನ ಮಾಡಿ ಆ ನಿಯಮದ ಪ್ರಕಾರವೇ ದಾಳಿ ಮಾಡೋದಕ್ಕೆ ಸಿದ್ಧವಾಗುತ್ತೆ. ಕೆಲವೊಂದು ಅನಿವಾರ್ಯ ಪರಿಸ್ಥಿತಿ ಅಂತ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಇಂತಹ ದಾಳಿ ಮಾಡಲೇಬೇಕಾಗುತ್ತೆ. ಅದನ್ನ ರಷ್ಯಾ ಮೊದಲು ತನ್ನ ಸ್ನೇಹಿತ ರಾಷ್ಟ್ರಗಳಿಗೆ ತಿಳಿಸುವ ಪ್ರಯತ್ನ ಮಾಡಬಹುದು. ಸ್ನೇಹಿತ ರಾಷ್ಟ್ರಗಳ ಮನವೊಲಿಸಿ, ನೋಡಿ, ನಮ್ಮ ಪರಿಸ್ಥಿತಿ ಹೀಗಾಗಿದೆ, ನ್ಯೂಕ್ಲಿಯರ್ ದಾಳಿ ಮಾಡದೆ ನಮಗೆ ಬೇರೆ ದಾರಿ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿಯೇ ರಷ್ಯಾ ಮುಂದಿನ ಹೆಜ್ಜೆ ಇಡಬೇಕು. ಹೀಗಾಗಿ ಕಾನೂನು ರೀತಿಯ ಎಲ್ಲಾ ಸಿದ್ಧತೆಗಳನ್ನ ರಷ್ಯಾ ಮೊದಲು ಮಾಡಿಕೊಳ್ತಾ ಇದೆ. ಮುಂದೆ ಯಾರು ಎಲ್ಲಿ ಕೂಡ ಕಾನೂನು ರೀತಿಯಾಗಿ ಸಿಕ್ಕಿ ಬೀಳಬಾರದು. ವಿಶ್ವಸಂಸ್ಥೆಯಲ್ಲೂ ಕೂಡ ಈ ಬಗ್ಗೆ ಸಮರ್ಥನೆ ಮಾಡಿಕೊಳ್ಳಬೇಕು. ಅದಕ್ಕೆ ಏನೆಲ್ಲ ಮಾಡಬೇಕೋ ಅದನ್ನೆಲ್ಲ ರಷ್ಯಾ ರೆಡಿ ಮಾಡ್ತಾ ಇದೆ. ರಷ್ಯಾ ಈ ರೀತಿ ಮಾಡ್ತಾ ಇರೋದಕ್ಕೆ ಕಾರಣ ಇದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಉಕ್ರೇನ್ ರಷ್ಯಾದ ಮೇಲೆ ದಾಳಿಯನ್ನ ತೀವ್ರಗೊಳಿಸಿದೆ. ರಷ್ಯಾದ ಒಂದು ನಗರವನ್ನೇ ವಶಪಡಿಸಿಕೊಂಡು ದಾಳಿ ಮುಂದುವರಿಸಿದೆ. ಅಷ್ಟೇ ಅಲ್ಲ, ರಷ್ಯಾದ ರಾಜಧಾನಿ ಮೇಲೆ ಕೂಡ ಡ್ರೋನ್ ದಾಳಿಗಳನ್ನ ಮಾಡ್ತಾ ಇದೆ. ಇದಕ್ಕೆಲ್ಲ ಅಮೆರಿಕದ ಕುಮ್ಮಕ್ಕಿದೆ ಅನ್ನೋದು ರಷ್ಯಾದ ವಾದ. ಮುಂದಿನ ದಿನಗಳಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನೋದು ರಷ್ಯಾಗೆ ಚೆನ್ನಾಗಿಯೇ ಗೊತ್ತಿದೆ. ಇದೇ ಕಾರಣಕ್ಕೆ ಎಲ್ಲಾ ವಿಭಾಗದಲ್ಲೂ ಅಲರ್ಟ್ ಆಗ್ತಾ ಇದೆ ರಷ್ಯಾ. ಇದೆಲ್ಲ ಸರಿಯಪ್ಪ,
ಸದ್ಯ ರಷ್ಯಾ ನ್ಯೂಕ್ಲಿಯರ್ ವೆಪನ್ನ ವಿಚಾರದಲ್ಲಿ ಯಾವೆಲ್ಲ ನಿಯಮಗಳನ್ನ ಮಾಡಿಕೊಂಡಿದೆ ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಕೂಡ ಮೂಡಿರಬಹುದು. ರಷ್ಯಾದ ನಿಯಮಕ್ಕಿಂತ ಮೊದಲು ಭಾರತದ ನಿಯಮದ ಬಗ್ಗೆ ನಿಮಗೆ ಗೊತ್ತಿರಬೇಕು. ಭಾರತದ ನಿಯಮ ತುಂಬಾನೇ ಸಿಂಪಲ್. ನೋ ಫಸ್ಟ್ ಯೂಸ್ ಅಂದ್ರೆ ಯಾವುದೇ ಕಾರಣಕ್ಕೂ ನಾವಾಗಿ ಮೊದಲು ನ್ಯೂಕ್ಲಿಯರ್ ವೆಪನ್ ಅನ್ನ ಬಳಕೆ ಮಾಡೋದಿಲ್ಲ. ದಾಳಿಯ ಬದಲಾಗಿ ರಕ್ಷಣೆಗೆ ಮಾತ್ರ ಭಾರತ ನ್ಯೂಕ್ಲಿಯರ್ ವೆಪನ್ಗಳನ್ನ ಇಟ್ಕೊಂಡಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ, ಈ ನೋ ಫಸ್ಟ್ ಯೂಸ್ ಅನ್ನುವ ನಿಯಮ ಮಾಡಿಕೊಂಡಿರೋದು ಜಗತ್ತಿನಲ್ಲಿ ಎರಡೇ ಎರಡು ದೇಶಗಳು. ಒಂದು ಭಾರತ, ಎರಡನೇ ದೇಶದ ಹೆಸರು ಕೇಳಿದ್ರೆ ನಿಮ್ಗೆ ಖಂಡಿತ ಶಾಕ್ ಆಗುತ್ತೆ. ಎರಡನೇ ದೇಶ ಚೀನಾ. ಹೌದು, ಚೀನಾ ಕೂಡ ನ್ಯೂಕ್ಲಿಯರ್ ವೆಪನ್ ವಿಚಾರದಲ್ಲಿ ನೋ ಫಸ್ಟ್ ಯೂಸ್ ಅನ್ನುವ ನಿಯಮಗಳನ್ನ ಹಾಕಿಕೊಂಡಿದೆ. ಆದರೆ ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ನಂತಹ ಬಲಿಷ್ಠ ದೇಶಗಳು ಇಂತಹ ಯಾವುದೇ ನಿಯಮಗಳನ್ನ ಮಾಡಿಕೊಂಡಿಲ್ಲ. ಅಪಾಯ ಇದೆ ಅಥವಾ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಅಂದ್ರೆ ಆ ದೇಶಗಳು ನ್ಯೂಕ್ಲಿಯರ್ ವೆಪನ್ಗಳನ್ನ ಬಳಕೆ ಮಾಡುವ ಸ್ವನಿಯಮಗಳನ್ನ ಹಾಕಿಕೊಂಡಿವೆ. ಆದರೆ ಅದಕ್ಕೆ ಕೆಲವೊಂದು ಷರತ್ತುಗಳಿದೆ ಅಷ್ಟೇ. ಆದರೆ ರಷ್ಯಾ ಚೀನಾದ ವಿಚಾರದಲ್ಲಿ ಮಾತ್ರ ನೋ ಫಸ್ಟ್ ಯೂಸ್ ಅನ್ನುವ ನಿಯಮಗಳನ್ನ ಹಾಕಿಕೊಂಡಿದೆ. ಅಂದ್ರೆ ಚೀನಾ ನಮ್ಮ ಮೇಲೆ ಮೊದಲು ನ್ಯೂಕ್ಲಿಯರ್ ವೆಪನ್ಗಳನ್ನ ಬಳಕೆ ಮಾಡದೇ ಇದ್ರೆ ನಾವು ಅವರ ಮೇಲೆ ಯಾವತ್ತಿಗೂ ಕೂಡ ನ್ಯೂಕ್ಲಿಯರ್ ದಾಳಿ ಮಾಡೋದಿಲ್ಲ. ಇದು ರಷ್ಯಾ ಹಾಗೂ ಚೀನಾ ನಡುವೆ ಆಗಿರುವ ಒಪ್ಪಂದ. ಚೀನಾವನ್ನ ಬಿಟ್ಟರೆ ಬೇರೆ ಯಾವ ದೇಶದ ಮೇಲೆ ಕೂಡ ರಷ್ಯಾ ಇಂಥದ್ದೊಂದು ಕರುಣೆಯನ್ನ ತೋರಿಸಿಲ್ಲ. ಅರೆ, ನಿಯಮ ಇಷ್ಟು ಸಡಿಲಾಗಿರುವಾಗ ಮತ್ತೆ ಬದಲಾವಣೆ ಮಾಡುವ ಅಗತ್ಯ ಏನಿದೆ ಅಂತ ಕೇಳಬಹುದು. ಎಲ್ಲವನ್ನ ಕಾನೂನು ಬದ್ಧವಾಗಿ ಮಾಡಬೇಕು ಅಂದ್ರೆ ಕೆಲವೊಂದು ಬದಲಾವಣೆಗಳನ್ನ ಮಾಡಲೇಬೇಕು. ಈಗ ರಷ್ಯಾ ಮಾಡ್ತಾ ಇರೋದು ಕೂಡ ಅದನ್ನೇ. ಒಂದು ವೇಳೆ ಯಾವುದೇ ದೇಶ ನಮ್ಮ ನೆಲವನ್ನ ವಶಪಡಿಸಿಕೊಂಡ್ರೆ ಅಂತಹ ದೇಶದ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡಬಹುದು ಅನ್ನುವ ನಿಯಮವನ್ನ ಮಾಡೋದಕ್ಕೆ ರಷ್ಯಾ ಮುಂದಾಗಿದೆ. ಈ ನಿಯಮವನ್ನ ಯಾಕೆ ಮಾಡಿದ್ದಾರೆ ಅನ್ನೋದನ್ನ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ ಅನ್ಸುತ್ತೆ. ಇನ್ನು ಎರಡನೇದಾಗಿ, ಸಣ್ಣ ಪ್ರಮಾಣದಲ್ಲಿ ನ್ಯೂಕ್ಲಿಯರ್ ದಾಳಿ ಮಾಡಬೇಕು ಅನ್ನುವ ನಿಯಮವನ್ನ ಕೂಡ ರಷ್ಯಾ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ರಷ್ಯಾ ಇಂಥದ್ದೊಂದು ಬದಲಾವಣೆಗಳನ್ನ ಮಾಡ್ತಾ ಇದ್ದಂತೆ ಅತ್ತ ಅಮೆರಿಕ ಕೂಡ ಅಲರ್ಟ್ ಆಗಿದೆ. ಅದು ಉಕ್ರೇನ್ನ ಹೆಗಲಲ್ಲಿ ಬಂದೂಕು ಇಟ್ಟು ರಷ್ಯಾದ ಮೇಲೆ ಗುಂಡು ಹೊಡೆಯೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ರಷ್ಯಾ ಹಾಗೂ ಉಕ್ರೇನ್ ನಡುವೆ ಯುದ್ಧ ಶುರುವಾದ ಬಳಿಕ ನಮಗೊಂದು ಶಕ್ತಿಶಾಲಿ ಕ್ಷಿಪಣಿ ಕೊಡಿ ಅಂತ ಉಕ್ರೇನ್ ಅಮೆರಿಕ ಸೇನೆಗೆ ಮನವಿ ಮಾಡುತ್ತಲೇ ಬರ್ತಾ ಇತ್ತು. ಆದರೆ ಅಮೆರಿಕ ಮಾತ್ರ ಇಲ್ಲಿವರೆಗೆ ಅಂತಹ ಶಕ್ತಿಶಾಲಿ ಅಸ್ತ್ರಗಳನ್ನ ಉಕ್ರೇನ್ಗೆ ಕೊಟ್ಟಿರಲಿಲ್ಲ. ಆದರೆ ಇದೀಗ JASSM ಅನ್ನುವ ಶಕ್ತಿಶಾಲಿ ಮಿಸೈಲ್ ಅನ್ನ ಉಕ್ರೇನ್ಗೆ ಕೊಡೋದಕ್ಕೆ ಅಮೆರಿಕ ಮುಂದಾಗಿದೆ. ಇದೊಂದು ಅಸ್ತ್ರಕ್ಕೆ ಇಡೀ ಯುದ್ಧದ ಲೆಕ್ಕಾಚಾರವನ್ನೇ ಬದಲು ಮಾಡುವ ಸಾಮರ್ಥ್ಯ ಇದೆ. ಈ ವೆಪನ್ ರಷ್ಯಾ ಗಡಿಯಿಂದ 100 ಕಿಲೋಮೀಟರ್ ಒಳನುಗ್ಗಿ ದಾಳಿ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ. ಉಕ್ರೇನ್ನ ಗಡಿಯಲ್ಲೇ ನಿಂತ್ಕೊಂಡು ರಷ್ಯಾದ ದೊಡ್ಡ ದೊಡ್ಡ ನಗರಗಳನ್ನೇ ಟಾರ್ಗೆಟ್ ಮಾಡಬಹುದು. ಒಂದು ವೇಳೆ ಈ ಅಸ್ತ್ರ ಉಕ್ರೇನ್ಗೆ ಸಿಕ್ಕಿಬಿಟ್ರೆ ಅಲ್ಲಿಗೆ ರಷ್ಯಾದ ದೊಡ್ಡ ದೊಡ್ಡ ನಗರಗಳಿಗೆ ಅಪಾಯ ತಪ್ಪಿದ್ದಲ್ಲ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ರಷ್ಯಾದ ನಗರಗಳ ಮೇಲೆ ದಾಳಿ ಮಾಡಬಹುದು. ಇದೇ ಭಯ ಈಗ ರಷ್ಯಾವನ್ನ ಕಾಡ್ತಾ ಇದೆ. ಇದೇ ಕಾರಣಕ್ಕೆ ರಷ್ಯಾ ತನ್ನ ನ್ಯೂಕ್ಲಿಯರ್ ನಿಯಮಗಳಲ್ಲಿ ಬದಲಾವಣೆಗಳನ್ನ ಮಾಡಿಕೊಂಡು ಎಲ್ಲಾ ಸಂದರ್ಭಗಳನ್ನ ಕೂಡ ಎದುರಿಸಲು ಸಿದ್ಧತೆ ಮಾಡಿಕೊಳ್ತಾ ಇದೆ. ಈ ಬದಲಾವಣೆಗಳಿಂದ ಜಗತ್ತಿನಲ್ಲಿ ನ್ಯೂಕ್ಲಿಯರ್ ಯುದ್ಧ ಆರಂಭವಾದ್ರೂ ಅಚ್ಚರಿ ಇಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಜಗತ್ತು 3ನೇ ಮಹಾಯುದ್ಧದ ತುಂಬಾನೇ ಹತ್ತಿರದಲ್ಲಿದೆ. ಎಲ್ಲವೂ ಅಮೆರಿಕ ಹಾಗೂ ರಷ್ಯಾ ದೇಶಗಳ ನಿರ್ಧಾರದ ಮೇಲೆ ನಿಂತಿದೆ. ಮುಂದೆ ಈ ಯುದ್ಧ ಯಾವೆಲ್ಲ ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ವಿಚಾರದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.